ರೋಡು ಯಾರ್ದು? ಯಾರಪ್ಪಂದು ಅಲ್ಲ. ರೋಡ್ ಸೈಡ್ ಅಲ್ಲಿ ಕಾರು ಮತ್ತೆ ಬೈಕ್ ಪಾರ್ಕ್ ಮಾಡದೆ ಹುಡ್ಕೊಳ್ಳೋದು ಯಾಕೆ? ಅವ್ರ ಅಪ್ಪಂದು ಅನ್ನಂಗ್ ಆಡ್ತಾರ್ರಿ. ಬೆಂಗಳೂರು ಜನ ಹಂಗ ಆಗ್ಬಿಟ್ಟಿದ್ದಾರೆ. ಆಗಿದ್ದು ಯಾಕೆ ಅಂತ ಹೇಳಿದ್ರೆ ಸಂಬಳಕ್ಕಲ್ಲ, ಮನೆ ಬಾಡಿಗೆಗಲ್ಲ. ಕಾರ್ ತಗೊಂಡ್ ಬಂದ್ಮೇಲೆ ಮನೆ ಮುಂದೆ ನಿಲ್ಲಿಸಿದಾಗ ಓನರ್ ಬಂದ್ಬಿಟ್ಟು ಕಾರ ಇಲ್ಲ ಅಂತ ಹೇಳಿದ್ರೆ ಬಾಡಿಗೆ ಕೊಡು ಅಂತ ಕೇಳಿದಾಗ ಬೆಂಗಳೂರಲ್ಲಿ ಇವಾಗ ಕಾರ್ ಪಾರ್ಕಿಂಗು ಬೈಕ್ ಪಾರ್ಕಿಂಗ್ ಸಮಸ್ಯೆ. ಯಾಕೆ ರಸ್ತೆಯಲ್ಲಿ ನಿಲ್ಸಿದ್ರೆ ಅಥವಾ ಮನೆ ಮುಂಭಾಗ ನಿಲ್ಸಿದ್ರೆ ಜನ ಈಗ ಎತ್ತೋಲು ನಮ್ದು ಜಾಗ ಅಂತಾರೆ, ಅವರು ಜಾಗ ಆದ್ರೆ ಕಾಂಪೌಂಡ್ ಹಾಕೋಬೇಕು, ಕಾಂಪೌಂಡ್ ಹಾಕ್ಬಿಟ್ಟಿರ್ತಾರೆ. ಇದು ಜಾಗ, ಜನ ಓಡಾಡಕ್ಕೆ ಅಂತಾನೆ ಬಿಟ್ಟಿರ್ತಾರೆ. ಅಲ್ಲಿ ಅವರು ಅವ್ರ ಗಾಡಿಗಳನ್ನ ಪಾರ್ಕ್ ಮಾಡ್ಕೊಂಡು ಅವ್ರ ಸ್ವಂತ ತಗೊಂಡಿರೋ ತರ ಅನ್ಸುತ್ತೆ. ಅಂತವ್ರು ಇದ್ರೆ ಪಾರ್ಕಿಂಗ್ಗೆ ಜಾಗ ಬಿಟ್ಕೊಂಡು ಮನೆ ಕಟ್ಟಬೇಕು ಅವರು. ನೀವು ರೋಡಲ್ಲಿ ನಿಲ್ಲಿಸ್ಕೊಂಡು ಇನ್ನೊಬ್ಬ ಯಾವನೋ ತಗೊಬಂದ್ ಗಾಡಿ ಹಾಕ್ದ ಅಂದ್ರೆ ನೀವು ಅವ್ರ ಮೇಲೆ ದರ್ಪ ತೋರಿಸ್ತೀರಲ್ಲ, ಅದು ತುಂಬಾ ತಪ್ಪು. ಒಂದ್ ಕಾಮನ್ ಸೆನ್ಸ್ ಇರ್ಬೇಕು ಮನ್ಸಿಗೆ. ಮನೆ ಮುಂದಾಗ ಕಾರ್ ನಿಲ್ಸೋದು ತಪ್ಪು ಬಿಡಿ, ಒಂದ್ ಲೆಕ್ಕದಲ್ಲಿ ಅನ್ಕೊಳ್ಳೋಣ. ಇನ್ನ ಖಾಲಿ ಜಾಗದ ಮುಂದೆ ನಾವೇನಾದ್ರೂ ಕಾರ್ ನಿಲ್ಸಿದ್ರೆ ಪಕ್ಕ ಕಾರ್ ಪಂಚರ್ ಮಾಡಾಕ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕಾರಿಗೆ ಏನಾದ್ರು ಈಚಿದ್ದಾರೆ, ಅವನು ಬರೋ ತನಕ ಕಾಯ್ದು ಅವನಿಗೆ ಹಿಗ್ಗ ಮುಗ ಬೈದು ಇನ್ನೂ ಕೆಲವರಾದ್ರೆ ಒದನೆ ಕಟ್ಬಿಡ್ತಾರೆ. ಕಾರ್ ಏನ್ ನಿಲ್ಸೋದು? ಈ ಶಾಪ್ಗಳ ಮುಂದೆ, ಕೆಲವು ಆಫೀಸ್ಗಳ ಮುಂದೆ ಈ ವೆಹಿಕಲ್ಗಳು ನಿಲ್ಸಿದ್ರೆ ಅವರು ತೋಲೋ ಅಂತಾರೆ. ಯಾಕೆ? ಫುಟ್ಪಾತ್ ಮುಂದೆ ಜಾಗ ಬಿಟ್ಟಿರ್ತಾರೆ ಅಂಗಡಿಗೆ ಅಂತಾನೆ. ಅಂಗಡಿ ಮುಂದೆ ಏನೋ ರೋಡಲ್ಲಿ ಗಾಡಿಗಳು ಹಾಕಿರ್ತೀವಿ, ಎಲ್ಲ 10 ನಿಮಿಷ 15 ನಿಮಿಷ ಏನೋ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು. ನೀವು ಅಲ್ಲಿ ಗಾಡಿ ಹಾಕಿದ ತಕ್ಷಣ ಎತ್ತೋಲೋ ಅನ್ನೋದು ಅದು ತಪ್ಪಾಗತ್ತೆ. ಆಕ್ಚುಲಿ ಆ ಜಾಗ ಯಾರ್ದು? ಅದು ಗೌರ್ಮೆಂಟ್ ಅಂದ್ರೆ ರಸ್ತೆ ಅಂದ್ರೆ ಗೌರ್ಮೆಂಟ್ ಪ್ರತಿಯೊಬ್ಬ ಪಬ್ಲಿಕ್ ಅದು. ಅವ್ರ ಅಂಗಡಿ ಒಂದೇ ಅಲ್ಲ ಅದು. ಯಾರು ಬೇಕಾದ್ರೂ ಯುಟಿಲೈಸ್ ಮಾಡ್ಬೋದು. 5 ಮಿನಿಟ್ಸ್ 10 ಮಿನಿಟ್ಸ್ ನಮ್ಗೆ ಏನಿರುತ್ತೆ ಶಾಪಿಂಗ್ ಮಾಡ್ಕೊಂಡು ನಾವು ಹೋಗ್ತೀವಿ. ಕಾರ್ ತಗೊಂಡಿರ್ತೀರಾ, ನೀವು ಬೇರೆ ಮನೆ ಮುಂದೆ ನಿಲ್ಸೋದು ತಪ್ಪೆ. ಮತ್ತೆ ಇನ್ನೊಂದು, ಕಾರ್ನ ನೀವು ಸರಿಯಾದ ಜಾಗದಲ್ಲಿ ನಿಲ್ಲಿಸಿ, ಬೇರೆಯವ್ರಿಗೆ ಕಿರಿಕಿರಿ ಉಂಟು ಮಾಡಬೇಡಿ. ಇನ್ನೊಂದು, ಕಾರ್ನ ನೀವು ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿ, ಎಲ್ಲೋ ನಿಲ್ಲಿಸ್ಬಿಟ್ಟು ಬೇರೆಯವರಿಗೆ ಅಡಚಣೆಯನ್ನ ಮಾಡಕ್ ಹೋಗ್ಬೇಡಿ.